ಸಾಧನೆ ಮಾಡೋಕೆ ಬರೀ ಪದವಿ ದೊಡ್ಡ ದೊಡ್ಡ ಕಾಲೇಜುಗಳ ಸರ್ಟಿಫಿಕೇಟ್ ಬೇಕಿಲ್ಲ. ಸ್ಪಷ್ಟ ಗುರಿ ಮತ್ತು ಕಠಿಣ ಪರಿಶ್ರಮ ಹೊಂದಿದ್ರೆ ಸಾಕು ಅನ್ನೋದಕ್ಕೆ ಈ ಯುವತಿಯೇ ಜೀವಂತ ಉದಾಹರಣೆ. ಒಂದು ಕಾಲದಲ್ಲಿ ಶಾಲೆಗೆ ಹೋಗಲ್ಲ ಅಂತ ಪೋಷಕರ ಜೊತೆ ಜಗಳವಾಡಿದ್ದ ಹುಡುಗಿ, ಶಾಲಾ ಶಿಕ್ಷಣವನ್ನೇ ಅರ್ಧಕ್ಕೆ ಮೊಟಕುಗೊಳಿಸಿದ ಹುಡುಗಿ ಇವತ್ತು ಅಮೆರಿಕದ ಸಿಲಿಕಾನ್ ವ್ಯಾಲಿಯಲ್ಲಿ ಇಡೀ ಜಗತ್ತೇ ತಿರುಗಿ ನೋಡುವಂತಹ ಸಾಧನೆ ಮಾಡಿದ್ದಾರೆ. ಉತ್ತರ ಪ್ರದೇಶದ ಸಹರಾನ್ಪುರದ ಹರ್ಷಿತಾ ಅರೋರಾ ಅನ್ನೋ 24 ವರ್ಷದ ಯುವತಿ ಈಗ ಜಾಗತಿಕ ಉದ್ಯಮ ರಂಗದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ್ದಾರೆ. 2002ರಲ್ಲಿ ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ರವೀಂದರ್ ಸಿಂಗ್ ಅರೋರಾ ಮತ್ತು ಜಸ್ವಿಂದರ್ ಕೌರ್ ಅರೋರಾ ದಂಪತಿಯ ಏಕೈಕ ಮಗಳಾಗಿ ಜನಿಸಿದ್ಲು. ತಂದೆ ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ರು, ತಾಯಿ ಗೃಹಿಣಿಯಾಗಿದ್ರು. ಈ ದಂಪತಿಯ ಏಕೈಕ ಪುತ್ರಿಯೇ ಹರ್ಷಿತಾ. ಬಾಲ್ಯದಿಂದಲೂ ಅತ್ಯಂತ ಶಾಂತ ಹಾಗೂ ಬುದ್ಧಿವಂತ ವಿದ್ಯಾರ್ಥಿನಿಯಾಗಿದ್ದ ಹರ್ಷಿತಾ ಶಾಲೆಯಲ್ಲಿ ಸದಾ ಉತ್ತಮ ಅಂಕಗಳನ್ನು ಪಡೆಯುತ್ತಿದ್ರು. ಈ ಮಗು ಇತರ ಮಕ್ಕಳಿಗಿಂತ ವಿಭಿನ್ನವಾಗಿ ಆಲೋಚಿಸ್ತದೆ ಎಂದು ಅಂದೇ ಶಿಕ್ಷಕರು ಹೆಮ್ಮೆಯಿಂದ ಹೇಳ್ತಿದ್ರಂತೆ. ಆದರೆ 2026ರಲ್ಲಿ ಎಲ್ಲವೂ ಬದಲಾಯಿತು. ಸಹರಾನ್ಪುರದ ಫೈನ್ವುಡ್ ಶಾಲೆಯಲ್ಲಿ 9ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದಾಗ ಹರ್ಷಿತಾ ತಮ್ಮ ಜೀವನದ ಅತಿ ದೊಡ್ಡ ನಿರ್ಧಾರವೊಂದನ್ನು ತೆಗೆದುಕೊಂಡ್ರು. ನನಗೆ ಇನ್ಮುಂದೆ ಶಾಲೆಗೆ ಹೋಗಲು ಇಷ್ಟವಿಲ್ಲ ಎಂದು ಪೋಷಕರಿಗೆ ಸ್ಪಷ್ಟವಾಗಿ ತಿಳಿಸಿಬಿಟ್ಟಳು. ಹಿಂದಿ, ಸಂಸ್ಕೃತ ಮತ್ತು ಸಮಾಜ ವಿಜ್ಞಾನದಂತಹ ಸಾಂಪ್ರದಾಯಿಕ ವಿಷಯಗಳಲ್ಲಿ ತನಗೆ ಆಸಕ್ತಿ ಇಲ್ಲ ಎಂದ ಹರ್ಷಿತಾ ತಮ್ಮ ಸಂಪೂರ್ಣ ಗಮನವನ್ನ ಕಂಪ್ಯೂಟರ್ ಹಾಗೂ ಪ್ರೋಗ್ರಾಮಿಂಗ್ ಕಲಿಕೆಯತ್ತ ನೀಡಲು ಬಯಸಿದ್ರು. ಆದರೆ 9ನೇ ತರಗತಿಯ ಮಗಳ ಈ ನಿರ್ಧಾರವನ್ನು ಒಪ್ಪಿಕೊಳ್ಳುವುದು ಪೋಷಕರಿಗೆ ಸುಲಭವಾಗಿರಲಿಲ್ಲ. ಇಡೀ ಕುಟುಂಬ ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಯಿತು. ಆದರೆ ತಮ್ಮ ನಿರ್ಧಾರಕ್ಕೆ ಬದ್ಧರಾಗಿದ್ದ ಹರ್ಷಿತಾ ಶಾಲೆಗೆ ಹೋಗುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿದರು. ಕುಟುಂಬದ ಶುಭ ಸಮಾರಂಭಗಳು, ಪ್ರವಾಸಗಳು ಹಾಗೂ ಸ್ನೇಹಿತರೊಂದಿಗಿನ ಸಾಮಾಜಿಕ ಕೂಟಗಳಿಂದ ಸಂಪೂರ್ಣ ದೂರ ಉಳಿದರು. 4 ಗೋಡೆಗಳ ನಡುವೆ ಲ್ಯಾಪ್ಟಾಪ್ ಮುಂದೆ ದಿನವಿಡೀ ಕುಳಿತು ಪ್ರೋಗ್ರಾಮಿಂಗ್ ಕಲಿಯುವುದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಅಂದು ಅವರು ತಳೆದ ಆ ಒಂದು ಕಠಿಣ ನಿರ್ಧಾರವೇ ಇಂದು ಅವರನ್ನ ಸಿಲಿಕಾನ್ ವ್ಯಾಲಿಯ ಎತ್ತರಕ್ಕೆ ತಂದು ನಿಲ್ಲಿಸಿದೆ. ಇವರ ಈ ನಿರ್ಧಾರದಿಂದ ಆರಂಭದಲ್ಲಿ ಪೋಷಕರು ತೀವ್ರ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ರು. ಆದರೆ 2018ರಲ್ಲಿ ಹರ್ಷಿತಾ ಅಭಿವೃದ್ಧಿಪಡಿಸಿದ ಕ್ರಿಪ್ಟೋ ಕರೆನ್ಸಿ ಟ್ರ್ಯಾಕಿಂಗ್ ಆ್ಯಪ್ ಆಪಲ್ ಆಪ್ ಸ್ಟೋರ್ನಲ್ಲಿ ಟಾಪ್ ಟ್ರೆಂಡಿಂಗ್ನಲ್ಲಿ ಕಾಣಿಸಿಕೊಂಡಾಗ ಇಡೀ ಕುಟುಂಬವೇ ಆಶ್ಚರ್ಯಚಕಿತವಾಯಿತು. ಅಲ್ಲಿಂದ ಮುಂದೆ ಹರ್ಷಿತಾ ಹಿಂತಿರುಗಿ ನೋಡಲೇ ಇಲ್ಲ. 2019ರಲ್ಲಿ A2B ಎಂಬ ಟ್ರಕ್ಕಿಂಗ್ ಫಿನ್ಟೆಕ್ ಕಂಪನಿಯನ್ನು ಹುಟ್ಟುಹಾಕಿದ ಹರ್ಷಿತಾಗೆ ನೋಡ್ತಾ ಅವರ ಶ್ರಮಕ್ಕೆ ಅದ್ಭುತ ಫಲ ಸಿಗೋದಕ್ಕೆ ಶುರುವಾಯಿತು. ಅವರು ಆರಂಭಿಸಿದ A2B ಕಂಪನಿ ಅತ್ಯಲ್ಪ ಅವಧಿಯಲ್ಲೇ ಮುಗಿಲೆತ್ತರಕ್ಕೆ ಬೆಳೆದು ನಿಂತಿತು. ಸಾವಿರಾರು ಗ್ರಾಹಕರನ್ನ ತನ್ನತ್ತ ಸೆಳೆದ ಈ ಉದ್ಯಮ ರಂಗದಲ್ಲಿ ಹೊಸ ದಾಖಲೆಯನ್ನು ಬರೆಯಿತು. ಹೌದು, ಉದ್ಯಮ ಜಗತ್ತೇ ಅಚ್ಚರಿ ಪಡುವ ರೀತಿಯಲ್ಲಿ A2B ಕಂಪನಿಯ ಮೌಲ್ಯ ಏರಿಕೆ ಕಂಡಿತು. ನೋಡುತ್ತಿದ್ದಂತೆ ಈ ಕಂಪನಿಯ ಮೌಲ್ಯ ಬರೋಬ್ಬರಿ 7,702 ಕೋಟಿ ರೂಪಾಯಿಗಳನ್ನು ತಲುಪಿ ಗ್ಲೋಬಲ್ ಸ್ಟಾರ್ಟ್ಅಪ್ ಅಖಾಡದಲ್ಲಿ ಬಹುದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತು. ಇವರ ಈ ಅಸಾಧಾರಣ ತಾಂತ್ರಿಕ ಸಾಧನೆಯನ್ನು ಗುರುತಿಸಿ ಅಮೆರಿಕ ಸರ್ಕಾರ ಗೌರವಾನ್ವಿತ O1 ವೀಸಾ ನೀಡಿ ಗೌರವಿಸಿತು. ಇದೀಗ ಸಿಲಿಕಾನ್ ವ್ಯಾಲಿಯ ವಿಶ್ವಪ್ರಸಿದ್ಧ ಸ್ಟಾರ್ಟ್ಅಪ್ ಆಕ್ಸಿಲರೇಟರ್ Y ಕಾಂಬಿನೇಟರ್ ಸಂಸ್ಥೆಯ ಅತ್ಯಂತ ಕಿರಿಯ ಜನರಲ್ ಪಾರ್ಟ್ನರ್ ಆಗಿ ಹರ್ಷಿತಾ ಅರೋರಾ ಆಯ್ಕೆಯಾಗಿದ್ದಾರೆ. ಆದರೆ ಯುವ ಜನತೆಗೆ ಹರ್ಷಿತಾ ನೀಡುವ ಸಲಹೆ ಒಂದೇ: ಎಲ್ಲರೂ ಶಾಲಾ ಕಾಲೇಜು ಬಿಡಬೇಕು ಅಂತೇನೂ ಇಲ್ಲ. ಸ್ವಯಂ ಕಲಿಕೆಯ ಹಾದಿಯಲ್ಲಿ ಯಶಸ್ಸು ಸಿಗಬೇಕಾದ್ರೆ ಅಪಾರ ಶಿಸ್ತು, ನಿರಂತರ ಪರಿಶ್ರಮ ಮತ್ತು ಸಮರ್ಪಣಾ ಭಾವ ಇರಲೇಬೇಕು. ತಮ್ಮ ಕನಸಿನ ಬೆನ್ನೇರಿ ಸಾಂಪ್ರದಾಯಿಕ ಚೌಕಟ್ಟನ್ನು ಮುರಿದು ಹೊಸ ಇತಿಹಾಸ ಬರೆದಿರುವ ಹರ್ಷಿತಾ ಅರೋರಾ ಅವರ ಸಾಧನೆ ನಿಜಕ್ಕೂ ಕೋಟ್ಯಾಂತರ ಯುವ ಜನತೆಗೆ ದೊಡ್ಡ ಸ್ಫೂರ್ತಿ. ಹರ್ಷಿತಾ ಅರೋರಾ ಸಾಧನೆಯ ಬಗ್ಗೆ ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನ್ಯೂಸ್ ನೆಕ್ಸ್ಟ್, ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.